ಮೊದಲಿಗೆ ನಮ್ಮ ನೆಲಮಂಗಲ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಅವರ ಪಾದಗಳನ್ನು ಮುಟ್ಟಿ ನಾನು ನಮಸ್ಕಾರ ಮಾಡ್ತೇನೆ. ಏಕೆಂತಂದರೆ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ನರೇಂದ್ರ ಮೋದಿಜಿಯವರ ಆಶೀರ್ವಾದ, ಕುಮಾರಣ್ಣನವರ ಆಶೀರ್ವಾದ, ಯಡಿಯೂರಪ್ಪಾಜಿಯವರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾದ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ 13ನೇ ಸುತ್ತಿಗೆ ಸುಮಾರು 68,000 ಮುಂದೆ ಇದ್ದಾರೆ. ಹಾಗಾಗಿ ನಮ್ಮ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾವು ನಿಜವಾಗ್ಲೂ ಪರಿಗಣಿಸಿ ಆ ಒಂದು ನೆಲಮಂಗಲ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಏನು ಇವತ್ತು ನೆಲಮಂಗಲ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರ ಬಾಂಧವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಚುನಾವಣೆ ನಡೆದಿದೆ, ಮತ ಎಣಿಕೆ ನಡೆದಿದೆ, ಸಂಪೂರ್ಣಗೊಂಡಿದೆ. 17 ಸುತ್ತುಗಳಲ್ಲಿ ಈಗಾಗಲೇ ನೆಲಮಂಗಲ 18,000 ಮತಗಳಿಂದ ಮುಂದಿದೆ. ದೊಡ್ಡಬಳ್ಳಾಪುರ 22,000 ಮತಗಳಿಂದ ಮುಂದಿದೆ. ಯಲಹಂಕ 48,000 ಮತಗಳಿಂದ ಮುಂದಿದೆ. ಚಿಕ್ಕಬಳ್ಳಾಪುರ 12,000 ಮತಗಳಿಂದ ಮುಂದಿದೆ. ಮತ್ತು ನಮ್ಮ ಗೌರಿಬಿದನೂರು 5,600 ಮತಗಳಿಂದ ಮುಂದಿದೆ. ದೇವನಹಳ್ಳಿ 3,600 ಮತಗಳಿಂದ ಮುಂದಿದೆ. ಹಾಗಾಗಿ ಈ ಒಂದು ಮತ ಏನು ಇವತ್ತು ಹೆಚ್ಚಿನದಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಗೆಲುವು ಅಂತ ನನಗೆ ಅನಿಸುತ್ತೆ. ನರೇಂದ್ರ ಮೋದಿಜಿಯವರು ಡಾಕ್ಟರ್ ಕೆ ಸುಧಾಕರ್ ಅವರ ಕೆಲಸ ಕೂಡ ನಮಗೆ ಬಹಳ ಮೆಚ್ಚುಗೆ ಆಗಿರ್ತಕ್ಕಂಥದ್ದು. ಕೊರೋನಾ ಸಮಯದಲ್ಲಿ ಅವರು ಬಹಳ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಸ್ಮರಿಸಬೇಕಾಗಿದೆ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ, ನಾನು ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ, ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಇದೀಗ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವನ್ನ ಅಥವಾ ಅವರ ಮುನ್ನಡೆಯನ್ನ ಇಷ್ಟು ಜನ ಆನಂದಿಸ್ತಾ ಇದ್ದಾರೆ. ಇದೀಗ ಅವರ ಗೆಲುವು ಪಕ್ಷದಲ್ಲಾಗಿರ್ಲಿ ಅಥವಾ ಅವರಿಗೆ ಯಾವ ರೀತಿಯಾದ ಒಂದು ಸ್ಟ್ರೆಂತ್ ಅನ್ನು ತುಂಬಬಹುದು, ಯಾವ ರೀತಿಯಾದ 100% ಅವರ ಗೆಲುವು ಖಚಿತ. ಹಾಗಾಗಿ ಏನು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ನಿಯಮಗಳೇನಿದೆ ಆ ನಿಯಮಾನುಸಾರ ಅವರು ಇವತ್ತು MP ಆದರೆ ನೆಕ್ಸ್ಟ್ ಮುಂದಿನ ಬಾರಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಮಾಡ್ತಾರೆ, ದೇವೇಗೌಡ ಅಪ್ಪಾಜಿಯವರು ಮಾಡ್ತಾರೆ, ಕುಮಾರಣ್ಣನವರು, ಯಡಿಯೂರಪ್ಪಾಜಿಯವರು ಮಾಡ್ತಾರೆ. ಹಾಗಾಗಿ ಅವರ ಗೆಲುವು ಖಚಿತ. ಅವರ ಗೆಲುವ ಡಿಕ್ಲೇರ್ ಮಾಡಲಿ ಅಂತ ಕಾಯ್ತಾ ಇದ್ದೀನಿ. ಹಾಗಾಗಿ ಇನ್ನೊಂದು ನನ್ನ ಒಂದು ಕೊನೆಯ ಪ್ರಶ್ನೆ, ಈಗ ಮಹಿಳೆಯರು ಎಲ್ಲೋ ಒಂದು ಕಡೆ ಮತದಾನ ಗ್ಯಾರಂಟಿ ಸರ್ಕಾರದ ಮೇಲೆ ಒಲವು ಹೋಗಿ ಮಹಿಳೆಯರು ಮತದಾನ ಮಾಡಿರ್ತಾರಾ ಇಲ್ವಾ ಅನ್ನೋದು ಒಂದು ಅನುಮಾನ. ಮಹಿಳೆಯರು ಮಾಡಿದ್ರೆ ಅಲ್ವಾ ಇಷ್ಟೊಂದು ಲೀಡ್ ಬರೋಕ್ಕೆ ಸಾಧ್ಯ. ಇವತ್ತು ಇವರು ಇಲ್ಲಾಂದರೆ ಮಹಿಳೆಯರು ಮಾಡಲಿಲ್ಲ ಅಂದರೆ ಲೀಡ್ ಬರೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ, ಇವತ್ತು ಅವರ ಏನು ಗ್ಯಾರಂಟಿಗಳು ಅವ್ರಿಗೆ ರೀಚ್ ಆಗಿಲ್ಲ. ಹಾಗಾಗಿ ಕಾಂಗ್ರೆಸ್ ವಿಫಲ ಆಗಿದೆ. BJP ಮತ್ತು JDS ಮೈತ್ರಿ ಎದ್ದು ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಖಚಿತವಾಗಿ ಅವರು ನಮಗೆ ಮತದಾನವನ್ನು ಮಾಡಿದ್ದಾರೆ. ಸರ್, ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ಯಾವುದು ಪ್ರಮುಖ ಕಾರಣ ಆಗಿರ್ಬೋದು BJPಯ ಮುನ್ನಡೆ ಹಾಗೂ ಕಾಂಗ್ರೆಸ್ನ ಹಿನ್ನಡೆಗೆ ಅಂತ ಅನ್ಸುತ್ತೆ? ಮೋದಿಜಿಯವರ ಒಂದು ಕಾರ್ಯವೈಖರಿ ಮತ್ತು ಕಾರ್ಯಾಗಾರ. ಯಾಕೆಂತಂದರೆ ಅವರು ವಿಶ್ವಮಾನವ, ಅವರಿಗೆ ಒಂದು ಬಿರುದು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರ ನಡತೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಏನು ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದ್ರ ಜೊತೆಗೆ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣನವರು ಏನು ಕೈ ಜೋಡಿಸಿರೋದ್ರಿಂದ, ಯಡಿಯೂರಪ್ಪಾಜಿಯವ್ರ ಜೊತೆಗೆ ಇರೋದ್ರಿಂದ ಇವತ್ತು ಹೆಚ್ಚಿನ ಮತ ನಮಗೆ ಬಂದಿದೆ ಅನ್ಸುತ್ತೆ.